ಕೇವಲ ಇಷ್ಟಕ್ಕೆ ಮುಗಿಯೋದಿಲ್ಲ, ಮೂರನೇ ಪ್ರತ್ಯಕ್ಷದರ್ಶಿ ಕೂಡ, ಮೂರನೇ ಸಾಕ್ಷಿ ಕೂಡ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಪ್ರತಿಯೊಂದು ಸಾಕ್ಷಿ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಸಿಸಿಟಿವಿ ಫುಟೇಜ್, ಪ್ರತಿಯೊಂದು ಕಾರು ಎಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ನೆಕ್ಸ್ಟ್ ಸಾಕ್ಷಿ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿ ಇದು. ಬಾರ್ನಲ್ಲಿ ಮದ್ಯ ಖರೀದಿಸಿದ್ದ ಕಿಡ್ನಾಪರ್ಸ್ ಗ್ಯಾಂಗ್. ಈ ಬಗ್ಗೆ ಬಾರ್ ಕ್ಯಾಶಿಯರ್ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಆ ದುಡ್ಡು ಕೂಡ ರೇಣುಕಾಸ್ವಾಮಿ ಕಡೆಯಿಂದನೇ ಕೊಡಿಸಿದ್ರು ಅನ್ನೋ ಆರೋಪ ಬೇರೆ ಇದೆ. ಅವತ್ತು ಏನೇನಾಯ್ತು ಅನ್ನೋದನ್ನ ಆ ಬಾರ್ ಕ್ಯಾಶಿಯರ್ ಕೂಡ ಬಾಯ್ಬಿಟ್ಟಿದ್ದಾನೆ. ಬಾರ್ನ ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಬಾರ್ ಕ್ಯಾಶಿಯರ್ ಅವರ ಕಾನ್ವರ್ಸೇಷನ್ ಅನ್ನ ಕೇಳಿಸ್ಕೊಂಡಿದ್ದಾನೆ. ಹಾಗಾದ್ರೆ ಆ ಬಾರ್ ಕ್ಯಾಶಿಯರ್ ಈ ಮದ್ಯ ಖರೀದಿಯ ಸಂದರ್ಭದಲ್ಲಿ ಹೇಳಿದ್ದೇನು, ಕಿಡ್ನಾಪರ್ಸ್ ಗ್ಯಾಂಗ್ ಬಗ್ಗೆ ಏನೆಲ್ಲ ಮಾತಾಡಿದ್ದಾನೆ ನೋಡ್ತಾ ಹೋಗೋಣ. ಬಾರ್ ಕ್ಯಾಶಿಯರ್ನ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ. ಇದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಸ್ಟೇಟ್ಮೆಂಟ್. ಇದು ಪ್ರತಿಯೊಂದು ಸಾಕ್ಷಿನೂ ಕೂಡ ಇಲ್ಲಿ ತಾವು ಕಂಡಂತೆ ರೇಣುಕಾಸ್ವಾಮಿಯ ಕಿಡ್ನಾಪರ್ಸ್, ರೇಣುಕಾಸ್ವಾಮಿಯ ಮರ್ಡರರ್ಸ್ ಪಾತ್ರ ಏನಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಅದನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಬೆಂಗಳೂರು ತುಮಕೂರು ಹೈವೇ ರಸ್ತೆಯ ಬಳಿಯ ಈ ಬಾರ್ ಇದು. ಆ ಬಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕ್ಯಾಶಿಯರ್. ಆ ಸಂದರ್ಭದಲ್ಲಿ ಅದೇ ಬಾರ್ ಕ್ಯಾಶಿಯರ್ ಅಲ್ಲಿ ಇರ್ತಾನೆ. ಅಂದ್ರೆ ಇವರು ಮದ್ಯ ಖರೀದಿ ಮಾಡೋ ಸಂದರ್ಭ ಇದು. ರಂಗಾಪುರ ವಾರ್ಡ್ ನಂಬರ್ 1ರಲ್ಲಿ ಶ್ರೀನಿವಾಸ್ ಮೂರ್ತಿ ಒಡೆತನದ ದುರ್ಗಾ ಬಾರ್ ಇದೆ. ಅದೇ ದುರ್ಗಾ ಬಾರಿಗೆ ಹೋಗಿ ಇವರು ಮದ್ಯ ಖರೀದಿ ಮಾಡಿರುವಂಥದ್ದು. ಕಳೆದ 6 ವರ್ಷಗಳಿಂದ ನಾನು ಈ ಬಾರ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಕ್ಯಾಶಿಯರ್ ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ. ಜೂನ್ 19ರಂದು ಕಾಮಾಕ್ಷಿಪಾಳ್ಯ ಪೊಲೀಸರು ನಮ್ಮ ಬಾರಿಗೆ ಬಂದಿದ್ರು. ಅಷ್ಟೊತ್ತಿಗಾಗಲೇ ಈ ಸುದ್ದಿ ಎಲ್ಲಾ ಕಡೆ ವೈರಲ್ ಆಗಿತ್ತು. ಆ ಬಾರ್ ಕ್ಯಾಶಿಯರ್ಗೂ ಕೂಡ ಅನ್ನಿಸ್ತಿತ್ತೇನೋ, ಓ ಇಲ್ಲಿ ಬಂದು ಹೋಗಿದ್ರಲ್ಲ ಮತ್ತೆ ನನ್ನ ಹತ್ರನೂ ಬರ್ತಾರಾ ಅಂತ. ಸೊ ಅಲ್ಲೂ ಕೂಡ ಹೋಗಿರ್ತಾರೆ. ಯಾವಾಗ? ಜೂನ್ 19ರಂದು ಕಾಮಾಕ್ಷಿಪಾಳ್ಯ ಪೊಲೀಸರು ಬೆಂಗಳೂರಿಂದ ಅಲ್ಲಿವರೆಗೂ ಹೋಗಿರ್ತಾರೆ. ರೇಣುಕಾಸ್ವಾಮಿಯನ್ನ ಅಪಹರಿಸಿ ತಂದಿದ್ದು, ಬಾರ್ನಲ್ಲಿ ಮದ್ಯವನ್ನ ಖರೀದಿಸಿದ್ದು, ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಕಲೆಕ್ಟ್ ಮಾಡುವಂತ ಕೆಲಸ ಪೊಲೀಸರು ಮಾಡಿರ್ತಾರೆ. ಅದನ್ನ ಹಾಜರುಪಡಿಸುವಂತೆ ನಮಗೆ ಸೂಚಿಸಿರ್ತಾರೆ. ಆ ಬಾರ್ನ ಕ್ಯಾಶಿಯರ್ಗೆ ನಿನ್ನ ಹತ್ರ ಇರುವಂತಹ ಎಲ್ಲಾ ಫೂಟೇಜ್ ಅನ್ನ ಪೊಲೀಸರಿಗೆ ಕೊಟ್ಬಿಡು ಅಂತ ಹೇಳಿ ಪೊಲೀಸರು ಸೂಚಿಸಿದ್ರು ಅನ್ನೋದನ್ನ ಇಲ್ಲಿ ಆ ಕ್ಯಾಶಿಯರ್ ಹೇಳ್ತಿದ್ದಾನೆ. ಈತನು ಕೂಡ ಪ್ರಮುಖ ಸಾಕ್ಷಿ ಕಿಡ್ನಾಪ್ ಕೇಸ್. ಆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈತನು ಕೂಡ ಪ್ರಬಲ ಸಾಕ್ಷಿ. ಇಲ್ಲಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಕಳುಹಿಸಿಕೊಡುವಂತೆ ಪೊಲೀಸರು ಆತನಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿರ್ತಾರೆ. ಜೂನ್ 8ರಂದು ಬೆಳಗ್ಗೆ 11ರಿಂದ 11:22 ಸಂದರ್ಭಕ್ಕೆ 4 ಬಾರ್ ಒಳಗೆ ಎಂಟ್ರಿ ಕೊಟ್ಟಿದ್ದಾಗಿ ಆತ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಮದ್ಯ ಹಾಗೂ ಫುಡ್ನ 640 ರೂಪಾಯಿ ಹಣವನ್ನ ರೇಣುಕಾಸ್ವಾಮಿ ಕಡೆಯಿಂದಲೇ ಅವರೆಲ್ಲರೂ ಕೂಡ ಪೇ ಮಾಡಿಸಿದ್ರು ಅನ್ನೋದನ್ನ ಆ ಕ್ಯಾಶಿಯರ್ ಅಲ್ಲಿ ಮಾಹಿತಿಯನ್ನ ಪೊಲೀಸರ ಹತ್ರ ಹಂಚಿಕೊಂಡಿದ್ದಾನೆ. ಒಂದು ಕಿಡ್ನಾಪ್ ಮಾಡಿರೋದು, ಮತ್ತೊಂದು ಆತನಿಂದಲೇ ದುಡ್ಡು ಕೊಡ್ಸಿರೋದು, ಬಾರಲ್ಲಿ ಮದ್ಯ ತಗೊಂಡಿರೋದು. ಇವರ ಪ್ಲಾನ್ ಮಾತ್ರ ಭಲೇ ಖತರ್ನಾಕ್. ಯಾವ ಸ್ಕ್ರೀನ್ ಪ್ಲೇಗೂ ಕೂಡ ಇಲ್ಲಿ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ. ಗ್ಯಾಂಗ್ಸ್ಟರ್ಸ್ ಗಳೆಲ್ಲ ಇರ್ತಾರಲ್ಲ, ನಾವು ಈ ವೆಬ್ ಸಿರೀಸ್ ಗಳನ್ನೆಲ್ಲ ನೋಡ್ತಾ ಇರ್ತೀವಲ್ಲ, ಕ್ರಿಮಿನಲ್ಗಳ ವೆಬ್ ಸಿರೀಸ್, ಥೇಟ್ ಅದೇ ರೀತಿ ಇಲ್ಲೂ ಕೂಡ ನಮ್ಗೆ ಅನ್ನಿಸ್ತಾ ಇದೆ. ಇನ್ನು 640 ರೂಪಾಯಿ ಫೋನ್ ಪೇ ಮಾಡಿಸ್ತಾರೆ ಇರು. ರೇಣುಕಾಸ್ವಾಮಿ ಫೋನ್ ಪೇ ಮಾಡಿರ್ತಾನೆ. ರೇಣುಕಾಸ್ವಾಮಿ ಫೋನ್ ಪೇ ಸ್ಕ್ಯಾನರ್ ಮೂಲಕ ಬಾರ್ಗೆ ಪೇ ಮಾಡಿದ್ದಾನೆ. ಇನ್ನು ಜುಲೈ 12ರಂದು ಬೆಳಗ್ಗೆ ಪೊಲೀಸ್ ಸಿಬ್ಬಂದಿ ಪಂಚರು ಕೂಡ ಬಾರ್ಗೆ ಬಂದಿರ್ತಾರೆ. ಬಳಿಕ ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸ್ ಠಾಣೆಗೆ ನಾವು ಹಾಜರುಪಡಿಸಿದ್ದೀವಿ. ಬಾರ್ನಲ್ಲಿ ಎಂಟ್ರಿ ಆಗಿರೋದು, ಬಾರ್ನಲ್ಲಿ ಮದ್ಯ ತಗೊಂಡಿರೋದು, ಊಟ ತಗೊಂಡಿರುವಂತಹ ಫುಟೇಜ್ ಆಗಿರಬಹುದು, ಮತ್ತು ಆ ಸ್ಕ್ಯಾನರ್ ಮೂಲಕ ಫೋನ್ ಪೇ ಮೂಲಕ ಹಣ ಕಳುಹಿಸಿದಂತಹ ಆ ಸ್ಕ್ರೀನ್ ಶಾಟ್ ಆಗಿರಬಹುದು, ಇದೆಲ್ಲವನ್ನು ಕೂಡ ನಾವು ಪೊಲೀಸರಿಗೆ ಕಳುಹಿಸಿಕೊಟ್ಟಿದ್ದೀವಿ ಅಂತ ಆ ಕ್ಯಾಶಿಯರ್ ಹೇಳ್ತಿದ್ದಾನೆ. ಇದೇ ದುರ್ಗಾ ಬಾರ್ನ ದೃಶ್ಯ ಇದು. ಇದೇ ದುರ್ಗಾ ಬಾರ್ನ ಕ್ಯಾಶಿಯರ್ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಆತನೂ ಕೂಡ ಪ್ರಬಲ ಸಾಕ್ಷಿ.